ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ದೇವರ ಮಹಿಮೆ, ದೇವರ ಶಾಂತಿ, ಧೈರ್ಯ, ದೇವರ ಜ್ಞಾನ, ಭಯಭಕ್ತಿ, ದೇವದೂತರ ಕಾವಲು. ಹೌದು ಪ್ರಿಯರೇ, ರಕ್ಷಣೆ ನೀಡುವ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ರಕ್ಷಣೆಯ ಸರ್ವಶಕ್ತಿಯ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಬೆಳಕಿನ ರಕ್ಷಣೆಯ, ಪಾಪ ಕ್ಷಮಾಪಣೆಯ, ನಿತ್ಯ ಜೀವದ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ. ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ತಿಳಿದಿದ್ದೆನು. ಅದು ಪ್ರಿಯರೇ, ಯೆರೆಮೀಯ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ಯೆರೆಮೀಯನಿಗೆ ನುಡಿದಂತೆ ಇಂದು ನಮ್ಮೆಲ್ಲರಿಗೂ ನುಡಿಯುವಾತನಾಗಿದ್ದಾನೆ ಪ್ರಿಯರೇ. ಪ್ರಿಯ ದೇವರ ಮಗಳೇ, ನಾನು ನಿನ್ನನ್ನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮೊದಲೇ ನಿನ್ನನ್ನು ತಿಳಿದಿದ್ದೇನು. ಹೌದು ಪ್ರಿಯರೇ, ಅಷ್ಟು ಸರ್ವಶಕ್ತ ದೇವರಾಗಿದ್ದಾನೆ ಪ್ರಿಯರೇ. ಆತ ಏಕ ದೇವರಾಗಿದ್ದಾನೆ, ರಾಜಾಧಿರಾಜನಾಗಿದ್ದಾನೆ, ದೇವರಿಗೆ ದೇವರಾಗಿದ್ದಾನೆ, ಬೆಳಕಿನಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಯಾರು ಸಮೀಪಿಸಲಾರದ ಬೆಳಕಿನಲ್ಲಿ ತಾನೊಬ್ಬನೇ ವಾಸ ಮಾಡುವಾತನಾಗಿದ್ದು ಅಮರತ್ವವುಳ್ಳ ದೇವರಾಗಿದ್ದಾನೆ ಪ್ರಿಯರೇ. ಹೌದು, ಅಂತ ದೇವರನ್ನು ವಿಶ್ವಾಸುವ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ನಾನು ನಿನ್ನನ್ನು ರೂಪಿಸುವುದಕ್ಕೆ ಮೊದಲೇ ತಾಯಿಯ ಗರ್ಭದಲ್ಲಿದ್ದಾಗಲೇ ನಿನ್ನನ್ನು ತಿಳಿದಿದ್ದೇನು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಇದಕ್ಕೆ ಮೊದಲು ತಂದೆಯಾದ ದೇವರ ಪರಿಶುದ್ಧ ಆತ್ಮನ ಸಹಾಯವನ್ನು, ದೇವಕುಮಾರನ ಸತ್ಯದ ಆತ್ಮನ ಸಹಾಯವನ್ನು, ದೇವರ ಆತ್ಮನ ಪರಿಶುದ್ಧ ಗ್ರಂಥವನ್ನು, ಶಕ್ತಿಯನ್ನು ಅರಿತುಕೊಳ್ಳುವ ಸಹಾಯವನ್ನು, ಕೇಳಲಿರುವ ದೇವರ ವಾಕ್ಯ ಭಾಗಾಂಶ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ 100ರಷ್ಟು ಫಲ ಕೊಡುವಂತೆ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ತನ್ನ ಪರಿಶುದ್ಧ ಶಕ್ತಿಯ ಆತ್ಮನ ಮುಖಾಂತರ ಅನುಗ್ರಹಿಸಲಿ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಲಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಬೆಳಕಾದ ದೇವರೇ, ಭೂಮಿ ಆಕಾಶವನ್ನು ಉಂಟು ಮಾಡಿದಾತನೇ, ಭೂಮಿಯು ಅದರಲ್ಲಿರೋ ಸಮಸ್ತವು ನಿಮ್ಮದೇ, ನಿಮ್ಮ ಮಹಿಮೆಯಿಂದ ತುಂಬಿದೆ ತಂದೆ. ಹೌದು ದೇವ, ನೀವು ನಮ್ಮನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮೊದಲೇ ನಮ್ಮನ್ನು ತಿಳಿದಿದ್ದೀರಿ. ಹೌದು ಸ್ವಾಮಿ, ಆ ವಾಕ್ಯವನ್ನು ಧ್ಯಾನಿಸುವಾಗ ಅನೇಕ ವಾಕ್ಯ ಭಾಗಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡಿ ತಾಯಿ ಗರ್ಭದಿಂದ ಬಂದ ಎಲ್ಲ ನಿಮ್ಮಿಂದ ದೂರ ಆಗುವ ಸ್ವಭಾವವನ್ನು, ಶರೀರ ಸ್ವಭಾವವನ್ನು, ನಿರರ್ಥಕ ನಿರ್ಜೀವ ಕ್ರಿಯೆಗಳನ್ನು, ಮೂಢನಂಬಿಕೆಯನ್ನು, ವಿಗ್ರಹಾರಾಧನೆಯನ್ನು, ಎಲ್ಲ ರೀತಿಯ ಕತ್ತಲೆಯ ಸ್ವಭಾವದಿಂದ ಬಿಡಿಸಿರಿ ಪ್ರಭುವೇ. ನಿಮ್ಮ ನೈಜ ನೂತನ ಪವಿತ್ರಾತ್ಮನ ಸ್ವಭಾವದಲ್ಲಿ ನಮ್ಮನ್ನು ಹೊಸದಾಗಿ ಹುಟ್ಟಿಸಬೇಕೆಂದು ವಾಕ್ಯ ಭಾಗಗಳಿಂದ ನಮ್ಮನ್ನು ಸವರಿದ ಕೌಲುಗಳಂತೆ ಶುದ್ಧರಾಗಿ ನಿಜವಾದ ದ್ರಾಕ್ಷಿ ಬೆಳೆಯಾದ ನಿಮ್ಮಲ್ಲಿ ನೆಲೆಗೊಂಡು ಸ್ವತಃ ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿರುವಂತೆ ಅನುಗ್ರಹಿಸಿರಿ ಪ್ರಭುವೇ. ನಿಮ್ಮ ವಾಕ್ಯವು ನಾವು ನಿಮ್ಮಲ್ಲಿಯೂ ನೆಲೆಗೊಳ್ಳುವಂತೆ ಈ ಭಾಗದಲ್ಲಿ ಕೇಳಲಿರುವ ಎಲ್ಲ ವಾಕ್ಯಗಳ ಮುಖಾಂತರ ನಮ್ಮನ್ನು ಸ್ವಸ್ಥಪಡಿಸಿ ಬಿಡುಗಡೆ ಮಾಡಬೇಕೆಂದು, ಎಲ್ಲ ಶಾಪ ಪಾಪಗಳಿಂದ ದೊಡ್ಡ ಧೈರ್ಯದೊಂದಿಗೆ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ಮಹಾಕೃಪೆ ನೀಡಬೇಕೆಂದು ಹೀಗೆ ಮಾಡಿ ತಂದೆ, ಹೆತ್ತ ತಾಯಿ ಮರೆತರು ನಾನು ನಿಮ್ಮನ್ನು ಮರೆಯುವುದಿಲ್ಲ ಎನ್ನುವ ಅನೇಕ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸುತ್ತಾ ಬಂದು ನಮ್ಮ ವಿರೋಧಿಯಾದ ಸೈತಾನನ ಮೇಲೆ ದೊಡ್ಡ ಜಯವನ್ನು ನಿಮ್ಮ ಮಕ್ಕಳನ್ನು ನಾವೆಲ್ಲರೂ ಸಾಧಿಸುವಂತೆ ಕುಂದಿಲ್ಲದ ಬೆಳಕಿನ ವರದಾನ, ಪ್ರಕಟಣೆಯ ವರದಾನ, ಜ್ಞಾನದ ಶಕ್ತಿಯ ವರದಾನಗಳನ್ನು ಅನುಗ್ರಹಿಸಬೇಕೆಂದು ಮರಣದ ಮುಳ್ಳು ಮುರಿದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ತಂದೆಯಾದ ದೇವರೇ, ಸರ್ವಶಕ್ತನೇ, ಆತ್ಮಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ನಾನು ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕೆ ಮೊದಲೇ ನಿನ್ನನ್ನು ತಿಳಿದಿದ್ದೆನು ಎನ್ನುವ ಅಂಶಭಾಗವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಳ್ಳೋಣ ಪ್ರಿಯರೇ. ಹಾಡು, ಶಾಶ್ವತವಾದದ್ದು ಯೇಸುವೆ ನಿನ್ನ ಕೃಪೆ. ಹೌದು ಪ್ರಿಯರೇ, ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತ ವರ ದೇವಕುಮಾರನಾದ ನಮ್ಮ ಪ್ರಭು ರಕ್ಷಕ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಪ್ರಿಯರೇ. ಹೌದು, ಪಾಪವಾದರೂ
ಸಂಬಳ ಕೊಡುತ್ತದೆ. ಮರಣ, ಒಂದನೇದು ದೇಹದಲ್ಲಿ, ಎರಡನೇದು ಆತ್ಮದಲ್ಲಿ, ನರಕದಲ್ಲಿ. ಆದರೆ ದೇವರು ಕಳಿಸಿಕೊಟ್ಟ ಲೋಕದ ಬೆಳಕಾದ, ದೇವರ ಅದ್ವಿತೀಯ ಕುಮಾರನಾದ, ಲೋಕರಕ್ಷಕನಾದ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಕಾಯುವ, ನಮ್ಮೊಂದಿಗಿರುವ, ಆದರೆ ಲೋಕದ ಅಂತ್ಯದವರೆಗೂ ನಿಮ್ಮೊಂದಿಗಿರುತ್ತೇನೆ ಎಂದು ಹೇಳಿದ, ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಬಂದು ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಬಲಿಯಾಗಿ ನಮ್ಮ ಸ್ಥಾನದಲ್ಲಿ, ಅದು ಪ್ರೇರೆ ನಮ್ಮ ಸಮಾಧಿ ತೆಗೆದುಕೊಂಡು ಮರಣದ ಮುಳ್ಳು ಮುರಿದು 3ನೇ ದಿನ ಮೃತ್ಯುಂಜಯನ ಎದ್ದು ತಂದೆಯಾದ ದೇವರ ಬಳಿಗೆ ಹೋಗಿ ನಮಗಾಗಿ ಭಿನ್ನಯಿಸುತ್ತಿದ್ದಾನೆ. ಪರಿಶುದ್ಧ ಆತ್ಮನನ್ನು ಕಳಿಸಿಕೊಡುತ್ತಿದ್ದಾನೆ. ಅದು ಪ್ರೇರೆ ಲೋಕವನ್ನು, ಶರೀರವನ್ನು, ಮರಣವನ್ನು, ಸೈತಾನವನ್ನು ಜಯಿಸಲು. ಅದು ಪ್ರೇರೆ ಹೀಗೆ ನಾವು ಶಾಶ್ವತವಾದ ಕೃಪೆಯ ಬಗ್ಗೆ ಧ್ಯಾನಿಸೋಣ ಪ್ರೇರೆ. ಹಾಡಿನ ಮುಖಾಂತರ ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು: ಶಾಶ್ವತವಾದದ್ದು ನೀನು ನನ್ನ ಕಡೆ ತೋರಿದ ಕೃಪೆ. ತಂದೆ, ಶಾಶ್ವತವಾಗಿದೆ ನೀನು ನನ್ನ ಮೇಲೆ ತೋರಿದ ಕೃಪೆ. ಅನುಕ್ಷಣ ನನ್ನ ಕಣ್ಮಣಿಯಂತೆ, ಅನುಕ್ಷಣ ನಮ್ಮನು ಕಣ್ಗುಡ್ಡೆಯಂತೆ ಕಾದಂತ ಕೃಪೆ. ಶಾಶ್ವತವಾದದ್ದು ಯೇಸುವೆ ನೀನು ನಮ್ಮ ಮೇಲೆ ತೋರಿದ ಕೃಪೆ. ನಿನಗೆ ಬಹುದೂರವಾದ ನನ್ನ ಸೇರ ಮಾಡಿದ ನನ್ನ ತಂದೆ ಕ್ರಿಸ್ತೇಸುವೆ, ನಿನಗೆ ಬಹುದೂರವಾದ ನಮ್ಮ ಸೇರುವಂತೆ ಮಾಡಿದ ನಮ್ಮ ತಂದೆ. ನಿತ್ಯ ಸುಖ ಶಾಂತಿಯೇ ನನಗೆ ನಿನ್ನ ಮಡಿಲಲ್ಲಿಯೇ ಒಡೆಯನೇಸುವೆ. ನಿತ್ಯ ಸುಖ ಶಾಂತಿಯೇ ನಮಗೆ ನಿನ್ನ ಮಡಿಲಲ್ಲಿಯೇ. ಶಾಶ್ವತವಾದದ್ದು ನೀನು ನನ್ನ ಮೇಲೆ ತೋರಿದ ಕೃಪೆ. ಅನುಕ್ಷಣ ನನ್ನ ಕಣ್ಮಣಿಯಂತೆ, ಅನುಕ್ಷಣ ನನ್ನ ಕಣ್ಣಗುಡ್ಡೆಯಂತೆ ಕಾದಂತ ಕೃಪೆ. ಶಾಶ್ವತವಾದದ್ದು ಪ್ರಭು ನೀನು ನಮ್ಮ ಮೇಲೆ ತೋರಿದ ಕೃಪೆ. ತಾಯಿ ತನ್ನ ಮಗುವನ್ನು ಮರೆತರು, ನಾನು ನಿನ್ನನ್ನು ಮರೆಯೇನು ಎಂದಿಹೆ. ತಾಯಿ ತನ್ನ ಮಗುವನ್ನು ಮರೆತರು, ನಾನು ನಿನ್ನ ಮರೆಯೇನು ಎಂದಿಹೆ. ನಿನ್ನ ಮುಖ ಕಾಂತಿಯೇ ನನಗೆ ಆದರಿಸಿತೆ. ಆಮೆನ್. ನಿನ್ನ ಮುಖ ಕಾಂತಿಯೇ ನಮ್ಮನು ಆದರಿಸಿತು ಯೇಸುವೆ. ಶಾಶ್ವತವಾದದ್ದು ನೀನು ನನ್ನ ಮೇಲೆ ತೋರಿದ ಕೃಪೆ. ಅನುಕ್ಷಣ ನನ್ನ ಕಣ್ಮಣಿಯಂತೆ, ಅನುಕ್ಷಣವು ನಮ್ಮನ್ನು ಕಣ್ಮಣಿಯಂತೆ ಕಾದಂತ ಕೃಪೆ. ಶಾಶ್ವತವಾಗಿದೆ ಯೇಸಪ್ಪ ನೀನು ನಮ್ಮ ಮೇಲೆ ತುಂಬಿದ ಕೃಪೆ. ಪರ್ವತಗಳು ತೊಲಗಿದರು, ಬೆಟ್ಟಗಳು ಕದಲಿದರು. ಸ್ವಾಮಿ, ಪರ್ವತಗಳು ಕದಲಿದರು, ಬೆಟ್ಟಗಳು ತೊಲಗಿದರು. ನನ್ನ ಕೃಪೆ ನಿನ್ನನ್ನು ಬಿಡದು ಎಂದು ಅಭಯ ನೀಡಿರುವೆ ಒಡೆಯನಾದ ಯೇಸುವೆ. ನನ್ನ ಕೃಪೆ ನಿನ್ನನ್ನು ಎಂದಿಗೂ ಬಿಡದು ಎಂದಿರುವೆ
ಶಾಶ್ವತವಾದದ್ದು. ನೀನು ನನ್ನ ಮೇಲೆ ತೋರಿದ ಕೃಪೆ ಅನುಕ್ಷಣವು ನನ್ನನ್ನು ಕಣ್ಮಣಿಯಂತೆ, ಅನುಕ್ಷಣವು ನಮ್ಮನ್ನು ಕಣ್ಣಗುಡ್ಡೆಯಂತೆ ಕಾದಂತ ಕೃಪೆ ಶಾಶ್ವತವಾಗಿದೆ. ಯೇಸುವೆ, ನೀನು ನಮ್ಮ ಮೇಲೆ ತೋರಿದ ಕೃಪೆ. ಆಮೇನ್. ಅದು ಪ್ರೇರಿ ಶಾಶ್ವತವಾದದ್ದು ತಂದೆಯಾದ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಮೇಲೆ ತೋರಿದ ಕೃಪೆ ಅನುಕ್ಷಣ ನಮ್ಮನ್ನು ಕಣ್ಮಣಿಯಂತೆ ಕಾದಿರುವ ಕೃಪೆ. ದೇವರಿಗೆ ಬಹುದೂರವಾದ ನಮ್ಮನ್ನು ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮುಖಾಂತರ, ರಕ್ತದ ಮುಖಾಂತರ, ಪುನರುತ್ಥಾನದ ಮುಖಾಂತರ ತಂದೆ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. ಪ್ರೇರೆ ಸಮಾಧಾನವಾಗಿದ್ದಾನೆ. ಶತ್ರುಗಳಾದ ನಮ್ಮನ್ನು ಯೇಸು ಮಿತ್ರರನ್ನಾಗಿಸಿದ್ದಾನೆ. ಹೌದು, ನಿತ್ಯ ಸುಖ ಶಾಂತಿಯೇ ನಮಗೆ ಯೇಸುವಿನ ಮುಖಾಂತರ ತಂದೆಯ ಮಡಿಲಲ್ಲಿ ದೇವರ ಸ್ವರೂಪನಾದ ಯೇಸುವಿನಲ್ಲಿ. ಹೌದು ಪ್ರೇರೆ, ತಾಯಿ ತನ್ನ ಮಗುವನ್ನು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವವರಿಗೆ ಅಭಯ ನೀಡಿದ್ದಾನೆ. ದೇವರ ಮುಖಶಾಂತಿಯೇ, ಕಾಂತಿಯೇ ನಮ್ಮನ್ನು ಆಧರಿಸುತ್ತದೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನೇ ಕಾಣದ ದೇವರ ಕಾಣುವ ರೂಪ. ಪ್ರೇರೆ, ಯೇಸು ಕ್ರಿಸ್ತನು ವಾಕ್ಯವಾಗಿದ್ದಾನೆ. ವಾಕ್ಯವು ಮಾತನಾಡುತ್ತದೆ. ವಾಕ್ಯವು ಆತ್ಮವಾಗಿ ನಮ್ಮಲ್ಲಿ ವಾಸ ಮಾಡುತ್ತದೆ. ಹೀಗೆ ದೇವರ ಆತ್ಮ ಮುಖಾಂತರ ಯೇಸುವಿನ ಮುಖವನ್ನು ಕಾಣುವಂತೆ ದರ್ಶನ ದಯಪಾಲಿಸುತ್ತಾನೆ. ಪರಿಶುದ್ಧಾತ್ಮ ಯೇಸುವನ್ನು ದರ್ಶಿಸಲು ಯೇಸುವಿನ ಮುಖಕಾಂತಿ ನಮ್ಮನ್ನು ಆಧರಿಸುತ್ತದೆ. ಎಲ್ಲ ಕಷ್ಟ ಸಂಕಟಗಳಲ್ಲಿ, ಎಲ್ಲ ಅನಾನುಕೂಲತೆಗಳಲ್ಲಿ ದೇವರನ್ನು ಪ್ರೀತಿಸುವವರಿಗೂ, ದೇವರ ಚಿತ್ತದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುತ್ತಿದೆ ಎನ್ನುವಂತೆ ಪ್ರಭುವಿನ ಮುಖಕಾಂತಿ ನಮಗೆ ಆಧರಿಸುತ್ತದೆ. ಪ್ರೇರೆ, ವಾಕ್ಯದ ಮುಖಾಂತರ ಹೀಗೆ ಪರ್ವತಗಳು ತೊಲಗಿದರು, ಬೆಟ್ಟಗಳು ಕದಲಿದರು, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಅಗಲುವುದೇ ಇಲ್ಲ. ನಿನ್ನ ಕಡೆ ನನಗಿರುವ ಪ್ರೀತಿ ಅಚಲವಾದುದೆಂದು ದೇವರು ಹೇಳುತ್ತಿದ್ದಾನೆ. ಪ್ರೇರೆ, ಹೌದು, ಹೀಗೆ ನಾವು ದೇವರ ಶಾಶ್ವತವಾದ ಕೃಪೆಯನ್ನು ಧ್ಯಾನಿಸಬೇಕಾದ. ಪ್ರೇರೆ, ಆತನ ಕೃಪೆ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಭೂಮಿಯ ಮೇಲೆ ಆಕಾಶದಷ್ಟು ಉನ್ನತವಾಗಿದೆ. ಹೌದು, ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ಅಂಶ, ನಾನು ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಪ್ರೇರೆ, ಯೆರೆಮೀಯ ಪ್ರವಾದಿ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ಕಳೆದ ವಾರದಲ್ಲಿ ಪ್ರಾರ್ಥನೆಗೆ ಹೋಗಿದ್ದೆ ಪ್ರೇರೆ, ಕೇರಳದಲ್ಲಿ. ಅಲ್ಲಿ ನನಗೆ ಒಂದು ಆಲೋಚನೆ ಬಂದಿತ್ತು. ಇಲ್ಲಿ ಯೆಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದ ವಿಷಯದಲ್ಲಿ ವಾಕ್ಯ ಇದೆ ಪ್ರೇರೆ. ನಾವು ಯೆರೆಮೀಯ ಪ್ರವಾದಿ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು 4ನೇ ವಾಕ್ಯದ ಮೇಲೆ ಪೀಠಿಕೆ ನೋಡುವುದಾದರೆ, ತಂದೆಯಾದ ದೇವರು ಯೆಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು ಆ ವಿಷಯದಲ್ಲಿ 4ನೇ ವಾಕ್ಯ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಎಂದು ಯೆರೆಮೀಯನು ಹೇಳುತ್ತಿದ್ದಾನೆ. ತಂದೆಯಾದ ದೇವರು ಸರ್ವೋನ್ನತನು, ಸೃಷ್ಟಿಕರ್ತನು, ರಕ್ಷಕನು, ಪೋಷಕನು ನನಗೆ ಈ ವಾಕ್ಯವನ್ನು ದಯಪಾಲಿಸಿದನು. ಯಾವ ವಾಕ್ಯ? ನಾನು ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕೆ ಮೊದಲೇ ನಿನ್ನನ್ನು ತಿಳಿದಿದ್ದೇನು. ಆದರೆ ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು. ನೀನು ತಾಯಿಯ ಹೊಟ್ಟೆಯಿಂದ, ಹೌದ್ರೆ, ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಎಂದು ದೇವರು ಯೆರೆಮೀಯನಿಗೆ ಈ ವಾಕ್ಯವನ್ನು ದಯಪಾಲಿಸಿದ್ದಾನೆಂದು ಯೆರೆಮೀಯನು ಹೇಳುತ್ತಿದ್ದಾನೆ. ಪ್ರೇರೆ, ನಾನು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಿದ ಪ್ರೇರೆ, ವಿಶ್ವಾಸಿಯೊಂದಿಗೆ. ಆತ ಪ್ರಾರ್ಥನಾ ಗುಂಪಿನಲ್ಲಿರುವಾತ. ದೇವರು ಆ ವಾಕ್ಯವನ್ನು ಯೆರೆಮೀಯನು ತನಗೆ ದಯಪಾಲಿಸಿದ್ದಾನೆ ಎಂದು ಹೇಳುತ್ತಿದ್ದಾನೆ. ಅದೆಲ್ಲ ನಮಗಲ್ಲ ಎಂದು ನಾನು ಹೇಳಿದೆ. ಯೆಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು, ಯೆಹೋವನು ದೇವರು ಈ ವಾಕ್ಯವನ್ನು ಯೆರೆಮೀಯನಿಗೆ ದಯಪಾಲಿಸಿದನು, ಎಲ್ಲರಿಗೆ ಅಲ್ಲ ಎಂದು ನಾನು ಒಂದು ಕ್ಷಣ ಮಾತಾಡಿದೆ. ಅದೇ ದಿನ ರಾತ್ರಿ ದೇವರು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ ಪ್ರೇರೆ.
ನಾನು ಮಲಗಿಕೊಂಡಾಗ ಈ ವಾಕ್ಯ ದಯಪಾಲಿಸಿದ. ಯಾವುದಂದರೆ ನಾವು 139ನೇ ಕೀರ್ತನೆ 13ನೇ ವಾಕ್ಯದಿಂದ ನಾವು 16ನೇ ವಾಕ್ಯದವರೆಗೆ ಓದಬಹುದು ಪ್ರೇರೆ. 139ನೇ ಕೀರ್ತನೆ 13ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ. ಸ್ಲಾಮ್ಸ್ 139 ವರ್ಸ್ 13 to 16th ವರ್ಡ್. ಇಲ್ಲಿ ಓದುವುದಾದರೆ, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು ನೀನು. ಅದು ಪ್ರೇರೆ, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು ನೀನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಎಂದು ಅಲ್ಲಿ ದಾವೀದನು ದೇವರ ಸರ್ವಜ್ಞತ್ವವು ವ್ಯಾಪಕತ್ವವು ಎನ್ನುವ ಕೀರ್ತನೆಯಲ್ಲಿ ದಾವೀದನು ಬರೆಯುತ್ತಿದ್ದಾನೆ ಪ್ರೇರೆ. ದೇವರ ಸರ್ವಜ್ಞತ್ವವು ಸರ್ವವ್ಯಾಪಕತ್ವವು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ದಾವೀದನ ಕೀರ್ತನೆ. ದೇವರ ಸರ್ವಜ್ಞತ್ವ ಸರ್ವವ್ಯಾಪಕತ್ವ ಆದರೆ ಸರ್ವಜ್ಞಾನ ಸರ್ವ ಕಡೆ ಆತನ ಅಸ್ತಿತ್ವ ಇದೆ ಎನ್ನುವ ಕೀರ್ತನೆ ಮುಖಾಂತರ ನಿನ್ನ ತಾಯಿ ಗರ್ಭದಲ್ಲಿ ಕೂಡ ನನ್ನ ಜ್ಞಾನವಿದೆ, ನಿನ್ನನ್ನು ರೂಪಿಸುವಾಗ ಅಲ್ಲಿ ನನ್ನ ಅಸ್ತಿತ್ವ ಇದೆ, ಇರುವಿಕೆ ಎಂದು ದೇವರು ತಿಳಿಯಪಡಿಸಿದ್ದಾನೆ. ಅದು ಪ್ರೇರೆ, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ಅದು ಪ್ರೇರೆ, ಅಂದರೆ ದೇವರು ಹೇಳುವುದೇನೆಂದರೆ, ನಿನ್ನ ಅಂತರಂಗವನ್ನು ಅಂತರಿಂದ್ರಿಯಗಳನ್ನು ರೂಪಿಸಿದವನು ನಾನೇ ತಾಯಿ ಗರ್ಭದಲ್ಲಿ. ಯೆರೆಮೀಯನನ್ನು ಮಾತ್ರವಲ್ಲ, ನಿನ್ನನ್ನು ಕೂಡ ನಾನು ತಾಯಿ ಗರ್ಭದ ಅಂತರಿಂದ್ರಿಯವನ್ನು ಉಂಟು ಮಾಡಿದ್ದೇನೆ. ಯಾವಾಗ? ತಾಯಿ ಗರ್ಭದಲ್ಲಿ ನಿನ್ನನ್ನು ರೂಪಿಸುವಾಗ ನಾನೇ ಎಂದು ಹೇಳ್ತಿದ್ದಾನೆ ದೇವರು. 14ನೇ ವಾಕ್ಯ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು. ಹೌದು ಪ್ರೇರೆ, ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಏನು ಪ್ರೇರೆ? 14ನೇ ವಾಕ್ಯ 139 ಸ್ಲಾಮ್ಸ್ ವರ್ಸ್ 14th ವರ್ಡ್. 139ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ನೀನು ಅಂದರೆ ದೇವರು ಹೇಳ್ತಿದ್ದಾನೆ ಪ್ರೇರೆ. ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ ಇದು ನಮಗೂ ಕೂಡ ಅನ್ವಯಿಸ್ತದೆ ಎಂದು ದೇವರು ತಿಳಿಸ್ತಿದ್ದಾನೆ. ದೇವರು ಹೇಳ್ತಿದ್ದಾನೆ ಪ್ರೇರೆ, ನಿನಗೆ ನನಗೆ ಅಥವಾ ನನಗೆ ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿಯೂ ರಚಿಸಿದ್ದೇನೆ ಎಂದು ಹೇಳ್ತಿದ್ದಾನೆ ದೇವರು. ಆದ್ದರಿಂದ ನಾನು ದೇವರನ್ನು ಕೊಂಡಾಡಬೇಕೆಂದು ಹೇಳ್ತಿದ್ದಾನೆ. ನೀನು ಕೂಡ ದೇವರನ್ನು ಕೊಂಡಾಡಬೇಕು. ಕಾರಣ, ದೇವರು ನಿನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದಾತ, ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸಿದ್ದರಿಂದ, ಆತನೇ ಆಗಿದ್ದರಿಂದ ಆತ ನಿನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿಯೂ ಆಶ್ಚರ್ಯಕರವಾಗಿಯೂ, ಇನ್ನೊಂದು ಬೈಬಲಲ್ಲಿ ಹೇಳ್ತದೆ ಪ್ರೇರೆ, ತೆಲುಗು ಅಥವಾ ಇನ್ನೊಂದು ಟ್ರಾನ್ಸ್ಲೇಟಲ್ಲಿ ಭಯಂಕರವಾಗಿ, ಆಶ್ಚರ್ಯಕರ ಎಂಬ ಸ್ಥಳದಲ್ಲಿ ಭಯಂಕರವಾಗಿ, ಅದ್ಭುತವಾಗಿಯೂ ಮತ್ತು ವಿಚಿತ್ರವಾಗಿಯೂ ಮತ್ತು ಆಶ್ಚರ್ಯಕರವಾಗಿಯೂ ರಚಿಸಿದ್ದಾನೆ ಪ್ರೇರೆ. ದೇವರು ತಾಯಿ ಗರ್ಭದಲ್ಲಿ ರೂಪಿಸಿ ಅದ್ಭುತ ವಿಚಿತ್ರ ಮತ್ತು ಆಶ್ಚರ್ಯಕರವಾಗಿ ರೂಪಿಸಿದ್ದಾನೆ ಪ್ರೇರೆ. ಆತನನ್ನು ಕೊಂಡಾಡಬೇಕೆಂದು ದೇವರು ಹೇಳುತ್ತಿದ್ದಾನೆ. ಮತ್ತು ಇದನ್ನು ನಿನ್ನ ಹೃದಯ ಚೆನ್ನಾಗಿ ಗ್ರಹಿಸಿಕೊಳ್ಳಲಿ ಎಂದು ನುಡಿಯುತ್ತಿದ್ದಾನೆ. ಹೌದು, ಅನೇಕ ವಿಷಯಗಳನ್ನು ನಮ್ಮ ಹೃದಯ ಗ್ರಹಿಸಿಕೊಳ್ಳುತ್ತದೆ. ಆದರೆ ದೇವರು ನಮ್ಮ ಕಡೆ ಕೆಲವು ಸಾರಿ ಬಯಸುವುದು ನಮ್ಮ ಅಂತರೇಂದ್ರಿಯಗಳನ್ನು, ನಮ್ಮ ಹೃದಯವನ್ನು. ನಾವು ಪಿಂಡವಾಗಿರುವಾಗಲೇ ದೇವರು ಗರ್ಭದಲ್ಲಿ ರೂಪಿಸಿದನೆಂದು ನೆನಪಿಸಿಕೊಳ್ಳಬೇಕು ಪ್ರೇರೆ. ಅಷ್ಟೇ ಅಲ್ಲ, ಅಂತರಿಂದ್ರಿಯಗಳನ್ನು ಅದ್ಭುತವಾಗಿಯೂ ನಿನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದಾನೆಂದು ನಾವು ವಿಶ್ವಾಸಿಸಿ ಕೊಂಡಾಡಬೇಕು ದೇವರನ್ನು ಅನುದಿನ ಜೀವಿತದಲ್ಲಿ. ಹೌದು, ದೇವರ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು ವಿಶ್ವಾಸಿಸಬೇಕಾಗಿದೆ, ಸಾರಬೇಕಾಗಿದೆ ಬೇರೆ ಜನಾಂಗಗಳಿಗೆ. ದೇವರು ನಮ್ಮನ್ನು ಚೆನ್ನಾಗಿ ಗ್ರಹಿಸಿಕೊಂಡಿದ್ದಾನೆ ಪ್ರೇರೆ. ನಾವು ಕೂಡ ದೇವರ ಕಾರ್ಯ ಅದ್ಭುತ ವಿಚಿತ್ರ ಆಶ್ಚರ್ಯ ಎಂದು ನಮ್ಮ ಹೃದಯ ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕಾಗಿದೆ. ಹೀಗೆ 15ನೇ ವಾಕ್ಯ ಓದುವುದಾದರೆ 139ನೇ ಕೀರ್ತನೆ 15ನೇ ವಾಕ್ಯ, ಸ್ಲಾಮ್ಸ್ 139 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ಅದು ಪ್ರೇರೆ, ದೇವರು ಹೇಳುತ್ತಿದ್ದಾನೆ, ಮಗನೇ, ಮಗಳೇ, ಸೇವಕನೇ, ಸೇವಕಳೇ, ವಿಶ್ವಾಸಿಯೇ, ನೀನು ಗುಪ್ತ ಸ್ಥಳದಲ್ಲಿ ರಚಿಸಲ್ಪಡುತ್ತಿರುವಾಗ ನಿನ್ನ ಅಸ್ಥಿಪಂಜರವು ನನಗೆ ಮರೆಯಾಗಿದ್ದಿಲ್ಲ. ಅದು ಪ್ರಿಯ ಎಲುಬುಗಳು, ಅದು ಒಳಗಡೆ ಈ ಮಾಂಸದ ಒಳಗಡೆ ಈ ನರಗಳ
ರಕ್ತದ ಒಳಗಡೆ ಎಲುಬು ಇದೆ. ಹೌದು, ನಾವು ಮನೆ ಕಟ್ಟಡ ಕಟ್ಟುವಾಗ ಸಿಮೆಂಟ್ ಒಳಗಡೆ ಮೊದಲು ರಾಡ್ಗಳನ್ನು ಫಿಕ್ಸ್ ಮಾಡುತ್ತೇವೆ, ತಂತಿ ಬಿಗಿದು. ಹೌದು ರೀ. ಆನಂತರ ಸಿಮೆಂಟ್ ಹಾಕಿ ಕಾಲಮ್ ಆಗಲಿ ಗೋಡೆಯನ್ನಾಗಲಿ ಛತ್ತಾಗಲಿ ಕಟ್ಟುತ್ತೇವೆ. ಹೌದು ರೀ. ಹೀಗೆ ದೇವರು ಹೇಳ್ತಿದ್ದಾನೆ ಪ್ರೇರೆ, ನೀನು ಗುಪ್ತ ಸ್ಥಳದಲ್ಲಿ ಅಂದರೆ ತಾಯಿ ಗರ್ಭದಲ್ಲಿ ಏರ್ಪಡುತ್ತಾ ಇದ್ದಾಗ, ಹೌದು, ರಚಿಸಲ್ಪಡುತ್ತಾ ಇದ್ದಾಗ, ನೀನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ, ಭೂಗರ್ಭ ಅಂದರೆ ತಾಯಿ ಗರ್ಭ ಪ್ರೇರೆ, ನಿನ್ನ ಅಸ್ಥಿಪಂಜರವು ನನಗೆ ಮರೆಯಾಗಿದ್ದಿಲ್ಲ. ಹೌದು, ದೇವರು ನಿನ್ನನ್ನು ಗುಪ್ತ ಸ್ಥಳದಲ್ಲಿ ಏರ್ಪಡಿಸಿದ್ದಾನೆ ಪ್ರೇರೆ, ಮತ್ತು ತಾಯಿ ಗರ್ಭದಲ್ಲಿ ರಚಿಸಿದ್ದಾನೆ, ಮತ್ತು ನಿನ್ನ ಅಸ್ಥಿಪಂಜರವು ಆತನಿಗೆ ಮರೆಯಾಗಿಲ್ಲ. ಯೇಸು ಕ್ರಿಸ್ತನ ಎರಡನೇ ಆಗಮನ ಬಂದಾಗಲೂ ಕೂಡ ಇದೇ ನಿನ್ನ ದೇಹದ ಅಸ್ಥಿಪಂಜರಕ್ಕೆ ಮಹಿಮಾ ಶರೀರ ಧರಿಸಿಕೊಳ್ಳಲಾಗುವುದು. ಹೌದು, ಕಾರಣ ಇದೇ ಶರೀರ, ಇದೇ ಆತ್ಮ, ಇದೇ ಪ್ರಾಣ ದೇವರ ಆತ್ಮನಿಗೆ ಮಂದಿರವಾಗಿರುವುದರಿಂದ ನಾವು ಕೀರ್ತನೆಗಳಲ್ಲಿ ನೋಡುತ್ತೇವೆ ಪ್ರೇರೆ, ಆತನು ನನ್ನ ಎಲುಬುಗಳಲ್ಲಿ ಒಂದನ್ನು ಮುರಿಯಗೊಳಿಸಲಿಲ್ಲ. ಹೌದು ಪ್ರೇರೆ, ಜೀವಲೋಕದ ಮಾರ್ಗವನ್ನು ನನಗೆ ತಿಳಿಯಪಡಿಸಿದೆ. ನೀನು ನಿನ್ನ ಸೇವಕನ ದೇಹವನ್ನು ಕೊಳೆತು ಹೋಗಲು ಬಿಡದೆ, ಅದೋ ಲೋಕಕ್ಕೆ ಹೋಗಲು ಬಿಡದೆ ಆತನಿಗೆ ಮಹಿಮಾ ಶರೀರವನ್ನು ದಯಪಾಲಿಸಿದೆ. ಹೌದು ಪ್ರೇರೆ, ದೇವರು ಯೇಸುವಿನ ಎರಡನೇ ಆಗಮನದಲ್ಲಿ ಅಥವಾ ಜೀವಂತವಾಗಿರುವ ಯೇಸು ಬರುವುದಾದರೆ, ಅಥವಾ ಅನೋಖ ಎಲೆಯರಂತೆ ದೇವರೊಂದಿಗೆ ಮೆಚ್ಚುಗೆಗೆ ನಡೆಯುವುದಾದರೆ ಮರಣವಿಲ್ಲದೆ ಕೂಡ ತೆಗೆದುಕೊಂಡು ಹೋಗಲು ಸಾಧ್ಯ ಪ್ರೇರೆ. ಕಾರಣ ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಆತನು ಮರಣದಿಂದ ತಪ್ಪಿಸಲು ಶಕ್ತನಾಗಿರುವ ದೇವರು ತನ್ನ ವಾಕ್ಯವನ್ನು ದೂತನನ್ನು ಎಂಬಂತೆ ಕಳಿಸಿ ನಿನ್ನನ್ನು ನನ್ನನ್ನು ಗುಣ ಮಾಡುತ್ತಾನೆ, ಸಮಾಧಿಗೆ ಹೋಗದಂತೆ ಮಾಡುತ್ತಾನೆ. ನಮ್ಮ ದೇವರು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ ಪ್ರೇರೆ. ಆತನು ಮರಣದಿಂದ ತಪ್ಪಿಸಲು ಕಾಪಾಡಲು ಶಕ್ತನಾಗಿದ್ದಾನೆ. ಹೌದು ಪ್ರಿಯ, ಕಾರಣ ಮರಣವನ್ನು ಮರಣಾಧಿಕಾರಿಯನ್ನು ಶಿಲುಬೆಯಲ್ಲಿ ಸೋಲಿಸಿದ್ದಾನೆ. ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ನಿನ್ನ ವಿಷಯದ ಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ. ಹೌದು, ಧರ್ಮಶಾಸ್ತ್ರ ಅಂದರೆ ಆಚಾರ ಸಂಬಂಧವಾದ ಜೀವಿತ, ಹಳ ಒಡಂಬಡಿಕೆಯ ನೆರಳಿನ ವಿಶ್ವಾಸ, ಮುಗಿದು ಹೋಗುವ ಮಹಿಮೆ. ಆದರೆ ಹೊಸ ಒಡಂಬಡಿಕೆ ಆದರೂ ಶಾಶ್ವತವಾದ ಮಹಿಮೆ. ಹೊಸ ಒಡಂಬಡಿಕೆ ರಕ್ತದಿಂದ ಏರ್ಪಾಟಾದ ಒಡಂಬಡಿಕೆ. ಪ್ರಿಯರೇ, ಈಗ ನಾವು ಯೆರೆಮೀಯ ಪ್ರವಾದಿ ಗ್ರಂಥ 31ನೇ 33ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ, ದೇವರು ತನ್ನ ಜನರೊಂದಿಗೆ ಹೊಸ ಒಡಂಬಡಿಕೆ ಮಾಡಿಕೊಡುವ ಕಾಲ ಬರುತ್ತದೆ. ಆವಾಗ ನಾನು ನನ್ನ ಜನರೊಂದಿಗೆ ಹೊಸ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಏನೆಂದರೆ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿಡುವೆನು, ನನ್ನ ಆಜ್ಞೆಗಳನ್ನು ಅವರ ಹೃದಯವೆಂಬ ಅಲಿಗೆಯಲ್ಲಿ ಬರೆಯುವೆನು. ಅವರು ಬಿಟ್ಟು ತೊಲಗದಂತೆ, ಮತ್ತೆ ಪಾಪ ಮಾಡದಂತೆ ಅವರನ್ನು ನಿರಂತರವಾಗಿ ನಡೆಸುವೆನೆಂದು ಹೇಳುತ್ತಿದ್ದಾನೆ. ಹೌದು, ಹೀಗೆ ಹೊಸ ಒಡಂಬಡಿಕೆ ಕಾಲ ಪ್ರೇರಿತ ಯೇಸು ಕ್ರಿಸ್ತನ ನಂತರ ಹೊಸ ಮನಸ್ಸು, ಹೊಸ ಸ್ವಭಾವ, ಹೊಸ ಮೃದು ಮಾಂಸದ ಹೃದಯ, ನಿರ್ಮಲ ಜೀವಿತ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಜೀವಿತ ಮತ್ತು ಸಮತಟ್ಟಾದ ನೆಲದಲ್ಲಿ ನಡೆಯುವಂತೆ ದೇವರ ಆತ್ಮನು ನಮ್ಮನ್ನು ನಡೆಸುತ್ತಾನೆ. 148ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಓದುತ್ತೇವೆ, ದೇವರ ಶುಭಕಾರಿಯಾದ ಆತ್ಮನು ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸುತ್ತಾನೆ. ಅದು ಪ್ರೇರೆ 148ನೇ ಅಧ್ಯಾಯ ಇರಬಹುದು ಪ್ರೇರೆ, ಕೀರ್ತನೆಗಳ ಗ್ರಂಥ. Hallelujah. Thank you, Jesus. Praise to Jesus. Worship you, Jesus. ಇಲ್ಲಿ ಕೀರ್ತನೆಗಳ ಭಾಗದಲ್ಲಿ ನೋಡುತ್ತೇವೆ ಪ್ರೇರೆ 143ನೇ ಕೀರ್ತನೆ 10ನೇ ವಾಕ್ಯ, ಸ್ಲಾಮ್ಸ್ 143 ವರ್ಸ್ 10th ವರ್ಡ್. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಪ್ರೇರೆ, ತಾಯಿ ಗರ್ಭದಲ್ಲಿ ಅಂತರಿಂದ್ರಿಯಗಳನ್ನು ಮತ್ತು ನಮ್ಮ ಅಸ್ಥಿಪಂಜರವನ್ನು ವಿಚಿತ್ರವಾಗಿ, ಅದ್ಭುತವಾಗಿ, ಆಶ್ಚರ್ಯಕರವಾಗಿ ರೂಪಿಸಿದ ದೇವರು ಹೇಳ್ತಿದ್ದಾನೆ ಪ್ರೇರೆ. ಆತನಿಗೆ ನಾವು ಪ್ರಾರ್ಥಿಸುವುದಾದರೆ, ದೇವರೇ ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ, ನನ್ನ ತಾಯಿ ಗರ್ಭದಲ್ಲಿ ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದ ಆತ ನೀನಲ್ಲವೋ. ಹೌದು ಪ್ರೇರೆ, ಹೀಗೆ ಶುಭಕಾರಿಯಾದ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಪ್ರೇರೆ, ದೇವರ ಆತ್ಮ ಶುಭಕಾರಿಯಾಗಿದ್ದಾನೆ, ನಮ್ಮನ್ನು ಮಟ್ಟ ನೆಲದಲ್ಲಿ ಅಂದರೆ ಬ್ಯಾಲೆನ್ಸ್, ಸಮತಟ್ಟಾದ ನೆಲದಲ್ಲಿ ನಡೆಸುತ್ತಾನೆ. ದೇವರಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ, ಸ್ಥಳದಲ್ಲಿ
ಹೀಗೆ 139ನೇ ಕೀರ್ತನೆ ನಾವು ನೋಡ್ತಿದ್ದ ಪ್ರೇರೆ, ನಮ್ಮ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದ ಆತನಾಗಿದ್ದಾನೆ ದೇವರು. ತಾಯಿ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದ ಆತನು ಆಗಿದ್ದಾನೆ. ಮತ್ತು ದೇವರು ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದರಿಂದ ಆತನು ಕೊಂಡಾಡಬೇಕಾಗಿದೆ. ಆತನ ಕೃತ್ಯಗಳ ಆಶ್ಚರ್ಯ ನಮ್ಮ ಹೃದಯವು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕಾಗಿದೆ. ನಾವು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನಮ್ಮ ಅಸ್ಥಿಪಂಜರ ದೇವರಿಗೆ ಮರೆಯಾಗಿದ್ದಿಲ್ಲ. 16ನೇ ವಾಕ್ಯ ಪ್ರೇರೆ, 139ನೇ ಕೀರ್ತನೆ 16ನೇ ವಾಕ್ಯ, ಸ್ಲಾಮ್ಸ್ 139 ವರ್ಸ್ 16th ವರ್ಡ್. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಪ್ರೇರೆ, ನಾನು ಅಂದರೆ ನೀನು, ನಾನು ದಾವೀದನು ಹೇಳ್ತಿದ್ದಾನೆ, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ದೇವರು ಹೇಳ್ತಿದ್ದಾನೆ, ದೇವರ ಕಣ್ಣುಗಳು ನಮ್ಮನ್ನು ನೋಡಿದವು. ನಮ್ಮ ಆಯುಷ್ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಪ್ರೇರೆ, ನಮ್ಮ 1ನೇ ದಿನ, 1ನೇ ತಿಂಗಳು, 1ನೇ ವರ್ಷ, ನಮ್ಮ ಡೇಟ್ ಆಫ್ ಬರ್ತ್ ಸ್ಟಾರ್ಟ್ ಆಗುವ ಮೊದಲೇ 1ನೇ ದಿನ ಹಿಡಿದುಕೊಂಡು ಈ ಲೋಕದ ಕೊನೆಯ ದಿನದವರೆಗೂ ದೇವರು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನಂತ ಪ್ರೇರೆ. ಏನೆಂದು? ನಿನ್ನ ಆಯುಷ್ಕಾಲವು ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಕೊನೆಯ ದಿನ ಎಲ್ಲ ದಿನಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದಾವೀದ ಹೇಳ್ತಿದ್ದಾನೆ. ಹೌದು ಪ್ರೇರೆ, ಇದು ನಮ್ಮ ಯೋಚನೆಗೆ ದೊಡ್ಡದಾಗಿದೆ. ಕಾರಣ ನಮ್ಮ ದೇವರು ಸರ್ವಜ್ಞ ಅಂದರೆ ಎಲ್ಲ ಜ್ಞಾನಕ್ಕೂ ಮೀರಿದಾತ, ಸರ್ವವ್ಯಾಪಕ ಅಥವಾ ಎಲ್ಲ ಕಡೆ ಆವರಿಸಿಕೊಂಡಾತ, ಆದಿಯಿಂದ ಅಂತ್ಯದವರೆಗೂ. ಪ್ರೇರೆ, ಮೊದಲನೇ ಕಡೆ ಆತ. ಹೌದು ಪ್ರೇರೆ, ಪ್ರಾರಂಭ ಸಮಾಪ್ತಿ. ಹೀಗೆ ನಾವು ಕೀರ್ತನೆ ಗ್ರಂಥ 56ನೇ 8ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಸ್ಲಾಮ್ಸ್ 56 ವರ್ಸ್ 8th ವರ್ಡ್. ಇಲ್ಲಿ ಓದುವುದಾದರೆ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರನ್ನು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದಾವೀದನು ಹೇಳ್ತಿದ್ದಾನೆ ಪ್ರೇರೆ, ಶತ್ರು ಪೀಡಿತನಾಗಿ ಅಲಿಯುತ್ತಿರುವಾಗ ಸೌಲ ರಾಜನಿಂದ ಮುಂದೆ ಆಗುವ ಅರಸನಾಗಿದ್ದ ದಾವೀದನು. ಆದ್ದರಿಂದ ಈಗಿನ ಅರಸನಾದ ಸೌಲನು ಆತನ ಮೇಲೆ ಕೋಪ ಇಟ್ಟುಕೊಂಡು ಸಾಯಿಸಬೇಕೆಂದು ಹುಡುಕಾಡುತ್ತಿದ್ದಾಗ ದಾವೀದ ದೇಶಭ್ರಷ್ಟನಾಗಿ ತಪ್ಪಿಸಿಕೊಳ್ಳಲು ಅಲೆದಾಡಿದಾಗ ದಾವೀದನು ಹೇಳ್ತಿದ್ದಾನೆ, ದೇಶಭ್ರಷ್ಟನಾಗಿ ಅಲೆದಾಡಿದ್ದನು ದೇವರೇ ನೀನೇ ಬಲ್ಲೆ, ಆಗ ನಾನು ಸುರಿಸಿದ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿಟ್ಟಿರುವೆ ಸುರಕ್ಷಿತವಾಗಿ. ಅದರ ವಿಷಯ ಅಂದರೆ ನಾನು ಅಲೆದಾಡಿದ ವಿಷಯ, ದೇಶಭ್ರಷ್ಟನಾಗಿ ನಾನು ಕಣ್ಣೀರು ಸುರಿಸಿದ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆಯದಿದೆಯಲ್ಲ. ಹೌದು, ದೇವರ ಮುಂದೆ ಪುಸ್ತಕ ಇದೆ. ನಮ್ಮ ದೇವರಿಗೋಸ್ಕರ ಕಷ್ಟಪಟ್ಟ, ಆತನ ಕುರಿತು ಯಾತನೆ ಪಟ್ಟ, ದೇವರಿಗೋಸ್ಕರ ಅವಮಾನ ಪಟ್ಟ, ದೇವರಿಗೋಸ್ಕರ ಗಾಯ ಹೊಂದಿದ, ದೇವರಿಗೋಸ್ಕರ ಏನೇ ಸಹನೆ ಸಹಿಸಿಕೊಳ್ತೇವೋ, ಒಳ್ಳೆಯದಕ್ಕಾಗಿ ಎಲ್ಲ ಕೆಟ್ಟದ್ದನ್ನು ಸಹಿಸಿಕೊಳ್ತೇವೋ, ಅದೆಲ್ಲ ನಮ್ಮ ಪುಸ್ತಕದಲ್ಲಿ, ದೇವರೇ ಬರೆದಿರೋ ಪುಸ್ತಕದಲ್ಲಿ ಇದ್ದೇ ಪ್ರೇರೆ. ಹೀಗೆ ಕೊನೆಯದಾಗಿ ಒಂದು ವಾಕ್ಯ ನೋಡೋಣ ಪ್ರೇರೆ. ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಪ್ರೇರೆ. ದ ಬುಕ್ ಆಫ್ ಜೋಬ್, ಪ್ರಾಫೆಟ್ ಜೋಬ್, ಚಾಪ್ಟರ್ 10 ವರ್ಸ್ 8th to 10th ವರ್ಡ್. ಇಲ್ಲಿ ಓದುವುದಾದರೆ, ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರೂ ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿಬಿಡುವೆಯಾ? ನೀನು ನನ್ನನ್ನು ಜೇಡಿಮಣ್ಣಿನಿಂದಲೂ ಎಂಬಂತೆ ರೂಪಿಸಿದ್ದೀಯೆಂದು ಜ್ಞಾಪಕ ಮಾಡಿಕೋ ದೇವರೇ, ನೆನೆಸಿಕೋ. ನನ್ನನ್ನು ತಿರುಗಿ ಮಣ್ಣಾಗುವಂತೆ ಮಾಡುವೆಯಾ? ನೀನು ನನ್ನನ್ನು ಹಾಲಿನಂತೆ ಒಯ್ದು ಮೊಸರಿನಾಗಿ ಎಪ್ಪುಗಟ್ಟಿಸಿದೆಯಲ್ಲ. ಅಂದರೆ ಇಲ್ಲಿ ಯೋಬನು ಹೇಳ್ತಿದ್ದಾನೆ ಪ್ರೇರೆ, ನನ್ನ ಜೀವವೇ ನನಗೆ ಬೇಸರವಾಗಿದೆ ಎನ್ನುವ ವಿಷಯದಲ್ಲಿ ಸೈತಾನನು ದೇವರೊಂದಿಗೆ ಬೇಡಿಕೊಂಡು, ನಿನ್ನ ದಾಸ ಯೋಬನು ನಿನ್ನನ್ನು ದೂಷಿಸುವಂತೆ ಮಾಡುವೆನು, ಆತನ ಮೇಲೆ ನನಗೆ ಅಧಿಕಾರ ಕೊಡು ಸ್ವಲ್ಪ ಎಂದಾಗ, ದೇವರು ಅಪ್ಪಣೆ ಕೊಟ್ಟಾಗ ಆತನ ಆಸ್ತಿಪಾಸ್ತಿ ಮಕ್ಕಳು ಎಲ್ಲ ನಾಶ ಮಾಡಿ ಕೊನೆಗೆ ದೇಹ ಅನಾರೋಗ್ಯಕ್ಕೆ ಗುರಿ ಮಾಡಿ, ಆಗ ದೇವರನ್ನು ಒಂದು ಸಪ್ಪೆಯಾದ ರೀತಿಯಲ್ಲಿ ಮಾತನಾಡುವಂತೆ ಸೈತಾನ ಪೀಡಿಸಿದಾಗ ಯೋಬನು ಹೇಳ್ತಿದ್ದಾನೆ ಪ್ರೇರೆ ದೇವರಿಗೆ, ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರೂ ದೇವರೇ ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿಬಿಡುವೆಯಾ? ಮತ್ತು ನೀನು ನನ್ನನ್ನು ಜೇಡಿಮಣ್ಣಿನಿಂದಲೂ ಎಂಬಂತೆ ರೂಪಿಸಿದ್ದೀಯೆಂದು ಜ್ಞಾಪಕ ಮಾಡಿಕೋ. ನಾನೇನು ಮಹಿಮೆಯ ಶರೀರದಿಂದ ಉಂಟು ಮಾಡಿಲ್ಲ ನೀನು ಎಂದು. ನನ್ನನ್ನು ತಿರುಗಿ ಮಣ್ಣಾಗುವಂತೆ ಮಾಡುವೆಯಾ? ನೀನು ದೊಡ್ಡಾತ ಕಾಪಾಡೆಂದು ಹೇಳ್ತಿದ್ದಾನೆ. ಮತ್ತು ನೀನು ನನ್ನನ್ನು ಹಾಲಿನಂತೆ ಒಯ್ದು ಮೊಸರಿನಾಗಿ ಎಪ್ಪುಗಟ್ಟಿಸಿದ್ದೀಯಲ್ಲ. ಹಾಲು ಥರ ಇರುವಂತೆ ಆಶೀರ್ವದಿಸ್ತೇನೆಂದು ಮೊಸರಿನಂತೆ ಗಟ್ಟಿ ಮಾಡಿರುವೆ ಎಂದು ಹೇಳುತ್ತಿದ್ದಾನೆ. ಆದರೆ ದೇವರು ಸರ್ವಶಕ್ತ ಪ್ರೇರೆ ಕಾಪಾಡುತ್ತಾನೆ.
ಮರಳಿ ವೈಭವ ನೀಡುತ್ತಾನೆ ಅಂತ ಕೃಪೆ ನಮಗೆ ನೀಡಲಿ.